ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಮಾನವ ವನ್ಯಜೀವಿ ಸಂಘರ್ಷದ ವೇಳೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತಹ ಕೆಳ ಹಂತದ ಅಧಿಕಾರಿಗಳು ಸಿಬ್ಬಂದಿಗಳ ಮೇಲೆ ದಾಳಿ ನಡೆಯುತ್ತೆ. ಈ ವಿಚಾರ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಯಾಕಂತಂದ್ರೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಬ್ಬಂದಿಗಳಾಗಿರ್ಬೋದು, ಅವರು ಈ ಪ್ರಾಣಿಗಳು ಬಂದು ಜನರಿಗೆ ತೊಂದರೆ ಕೊಡ್ತಿದ್ದಾವೆ, ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಅಂತಂದಾಗ ಪಾಪ ಈ ಕೆಳಹಂತದ ಅಧಿಕಾರಿಗಳು ಹಾಗೆ ಸಿಬ್ಬಂದಿಗಳೇ ಹೋಗಿ ಅದನ್ನ ಪರಿಶೀಲನೆ ಮಾಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಆ ಪ್ರಾಣಿಗಳಿಂದ, ಕಾಡು ಪ್ರಾಣಿಗಳಿಂದ ಪಾಪ ಹಲ್ಲೆಗೂ ಒಳಗಾಗ್ತಾರೆ, ಅವ್ರ ಮೇಲೆ ದಾಳಿ ಕೂಡ ಆಗುತ್ತೆ. ಆದ್ರೆ ಆ ದಾಳಿ ಆದ್ರೂ ಕೂಡ ಯಾರೂ ಅವ್ರ ಕಡೆ ತಿರುಗಿಯೂ ನೋಡಲ್ಲ ಅನ್ನುವಂಥ ಒಂದು ಬಹಳ ದೊಡ್ಡ ಮಟ್ಟದ ಆರೋಪ ಇದೀಗ ಕೇಳ್ಬಂದಿದೆ. ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ನೈತಿಕ ಸ್ಥೈರ್ಯವನ್ನ ತುಂಬುತ್ತಾ ಇಲ್ಲ ಅಂತ ಸಿಬ್ಬಂದಿಗಳಿಗೆ ಅನ್ನುವಂಥ ಆರೋಪ ಇದೆ. ಮತ್ತೊಂದ್ ಕಡೆ ರಕ್ಷಣೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಇನ್ನು ರಾಜ್ಯದ ವಲಯ ಅರಣ್ಯ ಅಧಿಕಾರಿಗಳು ಪ್ರತಿಭಟನೆ ಕೂಡ ನಡೆಸ್ತಿದ್ದಾರೆ ಈ ಒಂದು ಕಾರಣಕ್ಕಾಗಿ. ಈಗಾಗಲೇ ಮಲ್ಲೇಶ್ವರಂನಲ್ಲಿರುವಂತಹ ಅರಣ್ಯ ಭವನದಲ್ಲಿ RFOಗಳ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ರೆಡ್ಡಿ ಹಾಗೆ ಪ್ರಧಾನ ಕಾರ್ಯದರ್ಶಿ ಕಿರಣ್ ಅವರ ನೇತೃತ್ವದಲ್ಲಿ ತಡರಾತ್ರಿವರೆಗೂ ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಅಂದ್ರೆ ನಿನ್ನೆ ಕೂಡ ಪ್ರತಿಭಟನೆ ನಡೆದಿದೆ. ಆ ಪ್ರತಿಭಟನೆ ಇವತ್ತು ಕೂಡ ಮುಂದುವರಿತಾ ಇದೆ. ಕಾರಣ, ಪ್ರಾಣಿಗಳಿಂದ, ಕಾಡು ಪ್ರಾಣಿಗಳಿಂದ ದಾಳಿಗೆ ಒಳಗಾದ ಸಂದರ್ಭಗಳಲ್ಲಿ ಆ ಸಿಬ್ಬಂದಿಗಳ ರಕ್ಷಣೆ ಮಾಡುವಂತ ಒಂದು ಜವಾಬ್ದಾರಿಯನ್ನ ಯಾರೂ ತೆಗೆದುಕೊಳ್ತಾ ಇಲ್ಲ. ಅವರಿಗೆ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಅವರ ಯೋಗಕ್ಷೇಮ ವಿಚಾರಿಸುವ ವಿಚಾರ ಆಗಿರ್ಬೋದು, ಒಟ್ನಲ್ಲಿ ಈ ಕೆಳ ಹಂತದ ಸಿಬ್ಬಂದಿಗಳೇನಿದ್ದಾರೆ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರ ಯೋಗಕ್ಷೇಮವನ್ನ ಯಾರು ವಿಚಾರಿಸ್ಕೊಳ್ತಾ ಇಲ್ಲ. ಹಾಗಾಗಿ ನಾವು ಕೂಡ ರಕ್ಷಣೆಗೆ ಅರ್ಹರು, ನಮಗೂ ಕೂಡ ಎಲ್ಲಾ ರೀತಿಯಾದಂತಹ ರಕ್ಷಣೆ ಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಈಗಾಗಲೇ ಬಂಡೀಪುರ ವ್ಯಾಪ್ತಿಯಲ್ಲಿ ಕೆಲ ದಿನಗಳಿಂದ ಹುಲಿ ದಾಳಿ ಆಗಿತ್ತು, ಸೆರೆ ಪ್ರಕರಣಗಳು ಕೂಡ ನಡೆದಿತ್ತು. ಹುಲಿ ಸೆರೆ ಹಿಡಿಯುವ ವೇಳೆ ವಲಯ ಅರಣ್ಯಾಧಿಕಾರಿ ಹಾಗೆ ಕೆಳಹಂತದ ಸಿಬ್ಬಂದಿ ಸ್ಥಳದಲ್ಲೇ ಇದ್ದು ಕಾರ್ಯಾಚರಣೆ ನಡೆಸೋ ಅದರ ಜೊತೆಗೆ ಜನರನ್ನ ನಿಯಂತ್ರಿಸುವಂತಹ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ಈ ವೇಳೆ RFO ಮೇಲೆ ದಾಳಿಯಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆದ್ರೆ ಹಿರಿಯ ಅಧಿಕಾರಿಗಳು ಭೇಟಿ ಮಾಡಿ ಸಾಂತ್ವನ ಹೇಳ್ಬೇಕಲ್ವಾ ಸಂದರ್ಭದಲ್ಲಿ. ಆದ್ರೆ ಯಾರೂ ಕೂಡ ಅವರನ್ನ ಭೇಟಿ ಮಾಡಿಲ್ಲ, ಅವರಿಗೆ ಸಾಂತ್ವನ ಹೇಳೋ ಕೆಲಸ ಮಾಡಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? ಚಿರತೆ ದಾಳಿಯಿಂದ ಗಾಯಗೊಂಡ ಸಿಬ್ಬಂದಿಯನ್ನೂ ಕೂಡ ಯಾರೂ ಭೇಟಿ ಮಾಡಿಲ್ಲ ಅನ್ನುವಂಥ ಆರೋಪ ಅವರದ್ದು. ಆಮೇಲೆ ಮನವಿ ಸ್ವೀಕರಿಸೋದಕ್ಕೆ ಅರಣ್ಯ ಸಚಿವರು ಬರಲಿಲ್ಲ, ಅರಣ್ಯ ಪಡೆಗಳ ಮುಖ್ಯಸ್ಥರು ಬರ್ತಿಲ್ಲ, ಸರಿಯಾದ ಜೀಪ್ ವ್ಯವಸ್ಥೆ ಇಲ್ಲ. ನೋಡಿ, ಈಗ ಒಂದು ಅರಣ್ಯ ಸುತ್ತಮುತ್ತ ಓಡಾಡಬೇಕು, ಅಲ್ಲಿ ಪ್ರಾಣಿಗಳಿದಾವ ಇಲ್ವಾ, ಆ ಪ್ರಾಣಿಗಳು ಕಾಡನ್ನ ಬಿಟ್ಟು ನಾಡಿಗೆ ಬರ್ತಿದಾವೆ ಅಂತಂದಾಗ ಯಾವ ಮಾರ್ಗದಲ್ಲಿ ಬರ್ತಿದಾವೆ, ಎಲ್ಲಿ ಹೋಗ್ತಿದಾವೆ, ಇದೆಲ್ಲವನ್ನ ಪರಿಶೀಲನೆ ಮಾಡಬೇಕು ಅಂದಾಗ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಕೆಳ ಹಂತದ ಅಧಿಕಾರಿಗಳಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವ್ರಿಗೆ ಸರಿಯಾದ ವ್ಯವಸ್ಥೆ ಕೊಡಬೇಕು. ಮುಖ್ಯವಾಗಿ ಜೀಪ್ ವ್ಯವಸ್ಥೆ ಕೊಡಬೇಕು. ಜೀಪ್ ಇಲ್ಲ ಅಂದ್ರೆ ಏನ್ ನಡ್ಕೊಂಡ ಓಡಾಡಕ್ಕಾಗುತ್ತೆ? ಅರಣ್ಯ ಪ್ರದೇಶಗಳಲ್ಲಿ ಎಷ್ಟೋ ಜನ ಪಾಪ ಡ್ಯೂಟಿ ಮಾಡ್ಬೇಕಲ್ಲ ಅಂತ ಹೇಳಿ ನಡ್ಕೊಂಡು ಓಡಾಡ್ತಿರೋದ್ರಿಂದಲೇ ಅವ್ರ ಮೇಲೆ ದಾಳಿಗಳಾಗ್ತಾ ಇದೆ. ಹಿಂಗಾಗಿ ನಮಗ್ ರಕ್ಷಣೆ ಇಲ್ಲ, ನಮಗೊಂದು ಸರಿಯಾದಂಥ ಜೀಪ್ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಅವರ ದೊಡ್ಡ ಮಟ್ಟದ ಆರೋಪ. ಆಮೇಲೆ ನೋಡಿ, ಪ್ರಾಣ ರಕ್ಷಣೆ ಅಂತ ಬಂದಾಗ ನಾವು ಕಾಮನ್ ಮ್ಯಾನ್ಗಳು ಕೂಡ ಒಂದು ಗನ್ ಇಟ್ಕೊಂಡಿರ್ತೀವಿ. ಅಂಥದ್ರಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಿಗೆ ಒಂದು ಗನ್ ಬೇಡವಾ? ಸರಿಯಾದಂತಹ ಗನ್ಗಳನ್ನ ಕೂಡ ನಮಗೆ ಕೊಟ್ಟಿಲ್ಲ, ಕೊಟ್ಟಿರೋದು ಕೂಡ ಸರಿಯಾಗಿಲ್ಲ. ರೈತ ಸಂಘದವರು ಮನಸೋ ಇಚ್ಛೆ ಟೀಕಿಸ್ತಲೇ ಇರ್ತಾರೆ. ಅರಣ್ಯಾಧಿಕಾರಿಗಳು ಬರಲಿಲ್ಲ, ಸಿಬ್ಬಂದಿಗಳು ಬರಲಿಲ್ಲ, ನಾವು ನಮ್ಮ ಒಂದು ಬೆಳೆ ಹಾನಿ ಆಗ್ತಾ ಇದೆ, ಪ್ರಾಣಿಗಳಿಂದ ರೈತರನ್ನ ಅಟ್ಯಾಕ್ ಮಾಡ್ತಿದ್ದಾವೆ, ಹುಲಿ ಬರ್ತಿದೆ, ಚಿರತೆ ಬರ್ತಿದೆ ಅಂತ ಹೇಳಿ ಪಾಪ ಅವರು ಟೀಕಿಸ್ತಾನೇ ಇರ್ತಾರೆ. ಆದ್ರೆ ನಮ್ಮ ಪರಿಸ್ಥಿತಿಯನ್ನ ಯಾರಿಗೆ ಹೇಳೋಣ? ಯಾರು ಕೂಡ ನಮ್ಮ ಕಡೆ ತಿರುಗಿ ನೋಡ್ತಾ ಇಲ್ಲ ಅಂದ್ಮೇಲೆ ನಾವ್ಯಾಕೆ ಡ್ಯೂಟಿ ಮಾಡಬೇಕು ಅನ್ನುವಂಥ ಒಂದು ಆರೋಪ ಅವರದ್ದು. ಮತ್ತೆ ಪರಿಸ್ಥಿತಿ ಹೀಗಿದ್ರು ನಮ್ಮ ಕಷ್ಟಗಳನ್ನ ಯಾರು ಕೇಳೋರೇ ಇಲ್ಲ ಅನ್ನೋ ಹಾಗಾಗಿದೆ. ಇಲಾಖೆ ಮುಖ್ಯಸ್ಥರು ಕೇಳದೇ ಇದ್ರೆ ಕೆಲಸ ಮಾಡೋದಾದ್ರೂ ಹೇಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ BP ರವಿ, ಹೆಚ್ಚುವರಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ಅವರು ಆಗಮಿಸಿ ಬೇಡಿಕೆಯನ್ನ ಪರಿಶೀಲಿಸೋದಾಗಿ ಹೇಳಿದ್ರು. ಆದ್ರೆ RFOಗಳು ಅದಕ್ಕೆ ಒಪ್ಪಲಿಲ್ಲ. ಅಂದ್ರೆ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಪ್ರೊಟೆಸ್ಟ್ ಮಾಡುವಂತ ಸಂದರ್ಭಗಳಲ್ಲಿ ಅವ್ರು ಬಂದಿದ್ದಾರೆ, ಬಂದು ಬೇಡಿಕೆ ಈಡೇರಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಬಟ್ ಅವ್ರದಕ್ಕೆ ಒಪ್ತಾ ಇಲ್ಲ. ಯಾಕೆ ನೋಡಿ, ಅರಣ್ಯ ಪಡೆಗಳ ಮುಖ್ಯಸ್ಥರು ನಮ್ಮನ್ನ ಭೇಟಿ ಮಾಡಿಲ್ಲ. ನಮ್ಮ ಹೋರಾಟ ಮುಂದುವರಿತಾ ಇದೆ. ಉಪವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ರಕ್ಷಕರ ಸಂಘವು ಬೆಂಬಲ ಕೊಡ್ತಿದೆ.
ಹೀಗಾಗಿ ನಮಗೆ ಸರಿಯಾದಂತಹ ವ್ಯವಸ್ಥೆ ಬೇಕು, ಒಂದು ಒಳ್ಳೆ ಜೀಪ್ ಬೇಕು, ನಮಗೆ ಸರಿಯಾದಂತಹ ಗನ್ಗಳನ್ನ ಕೊಡಿ, ನಮ್ಮ ರಕ್ಷಣೆ ಮಾಡ್ಕೊಳ್ಳೋಕೆ ನಮಗೆ ಏನೇನು ಫೆಸಿಲಿಟಿ ಬೇಕು ಅದೆಲ್ಲವನ್ನ ಕೊಡಿ. ನಮ್ಮ ಸಿಬ್ಬಂದಿಗಳಿಗೆ ಏನಾದರೂ ಗಾಯಗಳಾದಾಗ, ಪ್ರಾಣಿಗಳಿಂದ ದಾಳಿ ನಡೆದಾಗ ಬಂದು ಅವರ ಆರೋಗ್ಯ ವಿಚಾರಿಸಿ ಅವರಿಗೊಂದು ಸಾಂತ್ವನ ಹೇಳಿ, ಅವರಿಗೊಂದು ಧೈರ್ಯವನ್ನ ತುಂಬಿ, ಹಂಗಾದಾಗ ಪಾಪ ಅವರು ಅದರಿಂದ ಚೇತರಿಸ್ಕೊಂಡು ಮತ್ತೆ ಡ್ಯೂಟಿ ಮಾಡಕ್ ಮುಂದಾಗ್ತಾರೆ. ಯಾರೀ ಪ್ರಾಣವನ್ನ ಒತ್ತೆಗಿಟ್ಟು ಡ್ಯೂಟಿ ಮಾಡುವಂತಹ ಅಧಿಕಾರಿಗಳಿದ್ದಾರೆ? ತೋರಿಸಿ ನೋಡೋಣ. ಹಂಗಿದ್ರೆ ಯಾರೂ ಇಲ್ಲ ಅಲ್ವಾ? ಯಾರಾದ್ರೂ ಬಂದು ನಮ್ಮನ್ನು ವಿಚಾರಿಸ್ಕೊಳ್ತಿದ್ದಾರೆ, ಅಟ್ಲೀಸ್ಟ್ ನಮಗೊಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂದಾಗ ಹೋಗಿ ಅವರು ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳಿಂದ ತೊಂದರೆ ಆಗ್ತಾ ಇದೆಯಾ ಇಲ್ವಾ, ಏನ್ ಮಾಡಬೇಕು ಎತ್ತ ಅಂತ ಹೇಳಿ ಅಟ್ಲೀಸ್ಟ್ ಒಂಚೂರು ಯೋಚನೆ ಮಾಡ್ತಾರೆ. ನೀವು ಏನೂ ಮಾಡಲಿಲ್ಲ, ನೀವು ಡ್ಯೂಟಿ ಮಾಡ್ತಿದ್ದೀರಾ, ನಿಮ್ಮ ಪಾಡಿಗೆ ನೀವಿರಿ, ನಿಮ್ಮ ಪ್ರಾಣಿಗಳು ಬಂದು ನಿಮ್ಮ ಮೇಲೆ ದಾಳಿ ಆದರೂ ಮಾಡಲಿ, ಏನಾದರೂ ಮಾಡಲಿ, ನಿಮ್ಮ ಪ್ರಾಣಕ್ಕೆ ಹಂಗಾದ್ರೆ ಬೆಲೆ ಇಲ್ವಾ ಅನ್ನುವಂಥ ಒಂದಷ್ಟು ಆರೋಪಗಳು, ಮಾತುಕತೆಗಳು, ಚರ್ಚೆಗಳು, ಪ್ರೊಟೆಸ್ಟ್ ನಡೀತಾ ಇರುವಂಥ ಸಂದರ್ಭಗಳಲ್ಲಿ ಆಗಿದೆ. ಅವರ ಬೇಡಿಕೆ ಇಷ್ಟೇ, ನಮಗೆ ಸರಿಯಾದಂಥ ಜೀಪ್ ವ್ಯವಸ್ಥೆ ಬೇಕು, ಸರಿಯಾದಂಥ ಗನ್ಗಳು ಬೇಕು, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು. ಜೊತೆಗೆ ಏನಾದರೂ ಈ ಥರದ ಅವಘಡಗಳು ಸಂಭವಿಸಿದಾಗ ದಯವಿಟ್ಟು ಅರಣ್ಯ ಅಧಿಕಾರಿಗಳು, ಉಪವಲಯ ಅರಣ್ಯ ಅಧಿಕಾರಿಗಳು, ಅರಣ್ಯ ರಕ್ಷಕರ ಸಂಘ ಇದೆಯಲ್ಲ, ಸೊ ಇವರೆಲ್ಲರೂ ಕೂಡ ಬಂದು ನಮ್ಮನ್ನ ನೀವು ಬೆಂಬಲಿಸಬೇಕು, ನಮಗೆ ಪ್ರೋತ್ಸಾಹ ಕೊಡಬೇಕು, ನಮಗೇನಾದ್ರೂ ಸಮಸ್ಯೆಗಳಾದ್ರೆ ನೀವು ಅದಕ್ಕೆ ತಕ್ಷಣ ಸ್ಪಂದಿಸಬೇಕು ಅನ್ನುವಂಥ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಸೊ ನೋಡೋಣ ಈ ಸಿಬ್ಬಂದಿಗಳ ಒಂದು ಬೇಡಿಕೆಗೆ ಯಾವ ರೀತಿ ಸ್ಪಂದನೆ ಸಿಗುತ್ತೆ, ಅವರಿಗೆ ಸರಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾರಾ, ಕಾದು ನೋಡೋಣ.